ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗಿರೋಂಥ ರಾಗಿ ಹಾಲ್ಬಾಯಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸುಮಾರು 1 ಕಪ್ ಆಗೋಷ್ಟು ಅಂದರೆ 200 ಗ್ರಾಮ್ ಅಷ್ಟು ನಾನು ಕೆಂಪು ರಾಗಿನ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ನಂತರ ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೀವು ಓವರ್ ನೈಟು ಸಹ ನೆನೆಸಿಟ್ಕೊಬೋದು. ಈ ರೀತಿ ನೆನೆದ ನಂತರ ಇದಕ್ಕೆ ನೀವು ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿರ್ತೀರ ಅದರಲ್ಲಿ 1.5 ಕಪ್ ಅಷ್ಟು ಬೆಲ್ಲ, ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸೇಮ್ ರಾಗಿ ತೊಗೊಂಡಿರೋ ಮೆಷರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ತುಂಬ ಫ್ರೆಶ್ ಇರೋಂಥ ತೊಗೊಳ್ಳಿ. ನಂತರ ಒಂದು 5ರಿಂದ 6 ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಮೊದಲಿಗೆ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಹಾಕ್ಕೊಂಡು ನಾನೊಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ. ನೀವು ಯಾವುದ್ರಲ್ಲಿ ಬೆಲ್ಲ ತೊಗೊಂಡಿರ್ತೀರ ನೋಡಿ ಆ ಅಳತೆಯಲ್ಲಿ ಅರ್ಧ ಕಪ್ ಅಷ್ಟು ನೀರು ಹಾಕಿ ಈ ಬೆಲ್ಲನ ಜಸ್ಟ್ ಕರಗೋದಕ್ಕೆ ಬಿಡಬೇಕು. ನಮ್ಗೆ ಯಾವುದೇ ರೀತಿಯ ಎಳೆ ಪಾಕ ಬೇಡ, ಜಸ್ಟ್ ಈ ಬೆಲ್ಲ ಕರಗಿದ್ರೆ ಸಾಕು. ಇದು ಶೋಧಿಸೋಕ್ಕೆ ರೆಡಿ ಇರೋಂಥ ಪಾಕ ಆದರೆ ಸಾಕಷ್ಟೇನೆ. ಇದು ಬೆಲ್ಲ ಕರಗಷ್ಟರಲ್ಲಿ ನಾವೇನು ಮಾಡೋಣ, ಮಿಕ್ಸಿಗೆ ಇವಾಗ ನೆನೆಸಿರೋ ಅಂಥ ರಾಗಿ ಹಾಕೊಳ್ಳೋಣ. ಹಾಗೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ಹಸಿ ಕಾಯಿ ತುರಿ ನಾವೇನು ತುರಿದು ಇಟ್ಕೊಂಡಿದ್ದೀವಿ ಅದು, ನಂತರ ಏಲಕ್ಕಿನ ಹಾಕ್ಕೊಂಡು ಇದನ್ನು ನೀರು ಜಾಸ್ತಿ ಹಾಕಿ ಇದನ್ನು ರುಬ್ಕೊಳ್ಳೋಣ. ಆದಷ್ಟು ಗಂಧದ ಥರ ರುಬ್ಕೊಬೇಕು ನೀವು ಫೈನಾಗಿ. ನೋಡಿ ಈ ರೀತಿ ಇರಬೇಕು. ಈಗ ನೀವು ಯಾವುದ್ರಲ್ಲಿ ಹಾಲ್ಬಾಯಿ ಮಾಡ್ತೀರಾ ಆ ಒಂದು ಪಾತ್ರೆಗೆ ಈ ರೀತಿ ಸ್ಟ್ರೈನರ್ ಇಟ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೀವು ಇದನ್ನು ಡಬಲ್ ಫಿಲ್ಟ್ರ್ ಮಾಡಬೇಕು. ನಾನು ಇದನ್ನು ಒಂದ್ಸಲ ಫಿಲ್ಟ್ರ್ ಆದ ನಂತರ ತಿರ್ಗಾ ಅದೇನು ರಸ್ಟ್ ಸಿಗುತ್ತೆ ಆ ರಸ್ಟನ್ನ ತಿರ್ಗಾ ಮಿಕ್ಸಿಗೆ ಹಾಕ್ಕೊಂಡು ನಾನು ಇನ್ನೊಂದ್ಸಲ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಆವಾಗ ನಿಮಗೆ 2 ಅಂದರೆ ಗಟ್ಟಿ ಹಾಲು ಒಂದ್ಸಲ, ತೆಳು ಹಾಲು ಒಂದ್ಸಲ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಇದರಿಂದ ಹಾಲ್ಬಾಯಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈ ರೀತಿ. ಇದು ನೋಡಿ ಇದು 2ನೇ ಸಲನೂ ರುಬ್ಬಿ ನಾನು ಹಾಕ್ಕೊಂಡು ಇದಕ್ಕೆ ಹಾಲು ತೊಗೊಂಡಿದ್ದೀನಿ. ನಾನು ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಇವಾಗ ನಾನು ರಾಗಿ ಎಷ್ಟು ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ನೀರು ನಾನು ಏನು ಮಾಡಿದ್ದೀನಿ, ಅರ್ಧ ಕಪ್ಪಷ್ಟು ಬೆಲ್ಲದ ಪಾಕಕ್ಕೆ 3 ಕಪ್ಪಷ್ಟು ನೀರು ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಟೋಟಲು 3.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇವಾಗ ನೋಡಿ ಬೆಲ್ಲನೂ ಕರಗಿದೆ ಆಲ್ಮೋಸ್ಟ್ ಹಾಲು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವೇನು ಕಾಯಿ ಹಾಲು ತೊಗೊಂಡಿದ್ವಿ ರಾಗಿದು ಅದಕ್ಕೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ರೀತಿ ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದ್ರು ಇಂಪ್ಯೂರಿಟೀಸ್ ಇದ್ದರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಆನಂತರ ನಾನೇನು ಮಾಡ್ತಾಯಿದ್ದೀನಿ, ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಥರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಗಟ್ಟಿ ಬರೋ ತನಕ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀವು ಕೈ ಬಿಟ್ಟರು ಇದು ಗಂಟಾಗಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡ್ತಾ ಇರ್ಬೋದು ಈ ರೀತಿ ಗಟ್ಟಿಗೆ ಬಂದಿದೆ. ಈ ರೀತಿ ಗಟ್ಟಿಗೆ ಬಂದಾಗ ಇದು ಇನ್ನೂ ಚೆನ್ನಾಗಿ ಕುದಿಬೇಕು ಮತ್ತು ಇದು ಸ್ವಲ್ಪ ರಿಡ್ಯೂಸ್ ಆಗಬೇಕು. ಇದು ಪಾತ್ರೆಯಿಂದ ತಳ ಬಿಟ್ಕೊಂಡ್ಬರ್ಬೇಕು ಸ್ವಲ್ಪ. ಅಲ್ಲಿ ತನಕ ಇದನ್ನು ನೀಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದೇ ಇರೋ ಥರ. ನೋಡಿ ಈಗ ಆಲ್ಮೋಸ್ಟ್ ಅಲ್ಲೂ ತುಂಬಾ ರೆಡ್ಯೂಸ್ ಆಗಿದೆ, ಗಟ್ಟಿನೂ ಆಗಿದೆ. ಈಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ತಟ್ಟೆಗೂ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಸೆಟ್ ಮಾಡಿ ಇಟ್ಕೊಂಡಿರೋಣ. ಇದು ನೀವೇನು ತುಪ್ಪ ಹಾಕ್ತೀರಾ ಆ ಟೈಮಲ್ಲಿ ಗ್ಯಾಸ್ನ ಥ್ರೂಔಟ್ ದ ಪ್ರೊಸೆಸ್ಸು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಗ್ಯಾಸು ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮೀಡಿಯಮ್ ಇದರಲ್ಲೇ ಇಟ್ಕೊಂಡು ಬೇಯಿಸಬೇಕು. ನೋಡಿ ಇದು ಬೆಂದಿದೆಯಾ ಇಲ್ವಾ ಅಂತ ತೊಗೊಳಕ್ಕೆ ಒಂದು ಸ್ವಲ್ಪ ಸ್ಪ್ಯಾಚುಲಾದಲ್ಲೇ ನಾನು ಇಟ್ಟು ತೊಗೊಂಡಿದ್ದೀನಿ. ಅದನ್ನು ಕೈಯಿಂದ ಈ ರೀತಿ ಮುಟ್ಟು ನೋಡಿದ್ರೆ ಅದು ಕೈ ಗಂಟಬಾರ್ದು. ಸಪೋಸ್ ಏನಾದರೂ ಕೈ ಗಂಟುತ್ತಾ ಇದ್ದರೆ ನೀವು ಒಂದು ಕೆಲಸ ಮಾಡಿ, ತಿರ್ಗಾ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಕುಕ್ ಮಾಡಬೇಕಾಗುತ್ತೆ. ಆ ನಂತರ ನೋಡಿ ನಾನು ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕ್ಕೊಂಡು ಮೇಲೆ ಗಾರ್ನಿಷ್ಗೆ ನಾನಿದು ಹುರಿದಿರೋಂಥ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಗಸಗಸೆ ಬದಲು ಬೇಕು ಅಂತ ಹೇಳಿದ್ರೆ ಹಸಿ ತೆಂಗಿನಕಾಯಿ ತುರಿನೂ ತುರಿದು ಹಾಕೊಬೋದು, ಇಲ್ಲಾಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಇದೆಲ್ಲನೂ ನೀವು ನೀಟಾಗಿ ಸಣ್ಣದಾಗಿ ತುರಿದು ಹಾಕೊಬೋದು. ನಾನು ಒಂದು ಬಟ್ಲಿಗೆ ತುಪ್ಪ ಸವರ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಗಸಗಸೆ ನೀಟಾಗಿ ಅದು ಹಾಲ್ಬಾಯಿಗೆ ಹೊಂದ್ಕೊಳ್ಳಿ ಅಂತ, ಈ ರೀತಿ ಇಟ್ಕೊಳ್ಳಿ ಅಂತ. ಆ ನಂತರ ಕಂಪ್ಲೀಟಾಗಿ ಹಾರಿದ ನಂತರನೇ ನೀವು ಕಟ್ ಮಾಡಬೇಕು. ಈ ರೀತಿ ಆರಿದ ನಂತರ ನಾನು ಈ ರೀತಿ ದೋಸೆ ಎಲೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಚಾಕುನಲ್ಲಿ ಒಂದೊಂದು ಟೈಮು ಸರಿಯಾಗಿ ಬರೋಲ್ಲ, ಹಾಗಾಗಿ ಈ ಪ್ರೊಸೀಜರಲ್ಲಿ ನೀವು ಮಾಡಿದ್ರೆ ದೋಸೆ ಎಲೆಯಲ್ಲಿ ಈಸಿಯಾಗಿ ನೀವು ಕಟ್ ಮಾಡ್ಕೊಬೋದು. ನೋಡಿ ಈ ರೀತಿ ಜಲ್ಲಿ ಥರ ಅದೇ ಪ್ಲೇಟಿಂದ ಬಿಟ್ಕೊಂಡು ಬರುತ್ತೆ, ಆ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಬೇಸಿಗೆಗಾಲದಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಬೆಸ್ಟ್ ಆಪ್ಷನ್ಸು. ಮಕ್ಕಳಿಗೆಲ್ಲ ಹಾಲಿಡೇ ಇರೋದ್ರಿಂದ ಈ ರೀತಿ ಸ್ವೀಟ್ ನೀವು ಮಾಡಿಟ್ರೆ ಆರಾಮಾಗಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದ್ರ ಟೆಕ್ಸ್ಚರು ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸ್ಪಾಂಜಿಯಾಗಿ ಜೆಲ್ಲಿ ಥರ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.